ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನನ್ನ ಕೆಲವು ಸ್ನೇಹಿತರ ರಿಕ್ವೆಸ್ಟ್ನ ಮೇಲೆಗೆ ಇವತ್ತು ನಾನು ಪ್ಲಮ್ ಕೇಕ್ ಮೊಟ್ಟೆ ಇಲ್ಲದೆ, ನಾವು ಮೊಟ್ಟೆ ಉಪಯೋಗಿಸುವುದಿಲ್ಲ, ಹಾಗಾಗಿ ಮೊಟ್ಟೆ ಹಾಕದೇನೆ, ಯಾವುದೇ ಮದ್ಯಪಾನದ ಡ್ರಿಂಕ್ಗಳನ್ನು ಹಾಕದೇನೆ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡಿಕೊಳ್ಬೋದು ಅಂತ ಹೇಳೋದನ್ನು ನಾವು ತೋರಿಸ್ಕೊಡ್ತಾ ಇದ್ದೇವೆ ಇವತ್ತು. ಬನ್ನಿ ಸ್ನೇಹಿತರೆ, ಇದನ್ನು ಈಗ ಹೇಗೆ ಮಾಡೋದು ಅಂತ ನೋಡುವ. ಇದು ಬೆಲ್ಲದಿಂದ ಮಾಡಿದ ಕಾರಣ ಕಲ್ಲರಲ್ಲಿ ಸ್ವಲ್ಪ ಕಪ್ಪಾಗಿ ಬಂದಿದೆ. ನೀವು ಸಕ್ಕರೆಯಲ್ಲಿ ಮಾಡಿದರೆ ಇನ್ನೂ ಸ್ವಲ್ಪ ಅದು ವೈಟಾಗಿ ಬರ್ತದೆ. ನಾನು ಸಕ್ಕರೆ ಅಷ್ಟು ಉಪಯೋಗಿಸುವುದಿಲ್ಲ, ಹಾಗೂ ಮೈದಾ ಕೂಡ ಉಪಯೋಗಿಸುವುದಿಲ್ಲ. ನಾನಿಲ್ಲಿ 1 ಕಪ್ಪಷ್ಟು ರವೆ ತಗೊಂಡಿದ್ದೇನೆ. ಹಾಗೆಯೇ ರವೆ ಎಷ್ಟು ತಗೊಂಡಿದ್ದೇನೆ ಅಷ್ಟೇ ಬೆಲ್ಲ, 1/4 ಕಪ್ಪಷ್ಟು ಕಿತ್ತಳೆ ಹಣ್ಣಿನ ರಸ, ಹಾಗೆ ಅದನ್ನು ತುರಿದಂತಹ ಸಿಪ್ಪೆ 1/4 ಟೀ ಸ್ಪೂನು, ಹಾಗೆಯೇ 1/4 ಕಪ್ ಹಾಲು, 1/4 ಕಪ್ ಎಣ್ಣೆ, ಇಲ್ಲಿ 1/4 ಸ್ಪೂನಿನಷ್ಟು ಚಕ್ಕೆಯ ಹುಡಿ, ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ, ಅರ್ಧ ಸ್ಪೂನ್ ಬೇಕಿಂಗ್ ಪೌಡರು, ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಕಪ್ಪು ದ್ರಾಕ್ಷೆ, 1 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷೆ, 1 ಟೇಬಲ್ ಸ್ಪೂನಷ್ಟು ಕೆಂಪು ಟೂಟಿ ಫ್ರೂಟಿ, 1 ಟೇಬಲ್ ಸ್ಪೂನಷ್ಟು ಗ್ರೀನ್ ಟೂಟಿ ಫ್ರೂಟಿ, ಹಾಗೆ ಸ್ವಲ್ಪ ಬಾದಾಮಿ, ಗೋಡಂಬಿ ಹಾಗೂ ವಾಲ್ನಟ್. ಇವಿಷ್ಟನ್ನು ಉಪಯೋಗಿಸಿಕೊಂಡು ರುಚಿಯಾದ ಪ್ಲಮ್ ಕೇಕ್ ಮಾಡೋದು ಹೇಗಂತೇಳಿ ನೋಡು. ಮೊದಲಿಗೆ ಆರೆಂಜಿನ ರಸವನ್ನು, ಆರೆಂಜ್ ಇಲ್ಲ ಅಂತೇಳಿ ಚಿಂತೆ ಮಾಡೋದೇನಿಲ್ಲ, ಇದರ ಬದಲು ಮೊಸರು ಕೂಡ ಹಾಕಿಕೊಳ್ಬೋದು. ಅದಕ್ಕೆ ಎಲ್ಲ ಡ್ರೈ ಫ್ರೂಟ್ಗಳನ್ನು ಹಾಕಿಕೊಳ್ಳುವ. ಎಲ್ಲವನ್ನು ಕೂಡ ಅದಕ್ಕೆ ಹಾಕಿ ಅದನ್ನು ಮಿನಿಮಮ್ ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕು. ಮಿನಿಮಮ್ ಅದು 1 ಗಂಟೆಗಳ ಕಾಲ ನೆನೆದರೆ ಇನ್ನೂ ರುಚಿಯಾಗ್ತದೆ ಅದು. 1 ಟೀ ಸ್ಪೂನಷ್ಟು ಚೆರಿ, ಅಂದರೆ ಒಂದು 5-6 ಚೆರಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಕೂಡ ಮಿಕ್ಸ್ ಮಾಡಿ ಅರ್ಧ ಗಂಟೆಗಳ ಕಾಲ ಹಾಗೇ ನೆನೆಯಲಿಕ್ಕೆ ಬಿಡ್ತೇನೆ ನಾನು. ನಮ್ಮ ಉಳಿದ ಮಿಕ್ಸಿಂಗ್ ಎಲ್ಲ ಆಗುವಾಗ ಇದು ನೆನೀತದೆ. ಅದನ್ನು ಹಾಗೆ ಒಂದು ಸೈಡಿಗೆ ಇಡುವ. ಈಗ ಬೌಲಿಗೆ 1/4 ಕಪ್ಪಷ್ಟು ಹಾಲು, ಅಳತೆಯನ್ನು ಮಾತ್ರ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ, ಯಾಕೆಂದರೆ ಅಳತೆ ಒಂದು ಸ್ವಲ್ಪ ಆಚೆ ಈಚೆ ಆದರೂ ನಿಮ್ಮ ಕೇಕ್ ಸರಿಯಾಗಿ ಬರೋದಿಲ್ಲ. 1/4 ಕಪ್ ಎಣ್ಣೆ, ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅದು ಸರಿಯಾಗಿ ಮಿಕ್ಸ್ ಆಗಿಕೊಳ್ಬೇಕು. 1ರಿಂದ 2 ನಿಮಿಷ ಒಂದೇ ಸೈಡಿಗೆ ವಿಸ್ಕ್ ಮಾಡಬೇಕು. ಅದನ್ನು ಮಿಕ್ಸ್ ಮಾಡಿದ ನಂತರ ನಾವು 1 ಕಪ್ಪು ಬೆಲ್ಲ, ರವೆ ಎಷ್ಟು ತಗೊಂಡಿದ್ದೇವೆ ಅಷ್ಟೇ ಬೆಲ್ಲ ಹಾಕ್ಕೊಳ್ತಾ ಇದ್ದೇನೆ ನಾನು. ಆವಾಗ ಮಾತ್ರ ಅದು ಕರೆಕ್ಟಾಗಿ ಸ್ವೀಟ್ ಬರ್ತದೆ. ಸಕ್ಕರೆ ಆದರೆ ಒಂದು ಸ್ವಲ್ಪ 1/4 ಕಪ್ ಸಾಕಾಗ್ತದೇನೋ. ನಾನು ಬೆಲ್ಲದಲ್ಲೇ ಮಾಡೋದು, ಹಾಗಾಗಿ ನಾನು ಬೆಲ್ಲದ ಅಳತೆಗೆ ತಗೊಳ್ತೇನೆ. 1 ಕಪ್ ಬೆಲ್ಲ ಹಾಕಿ, ಇಡೀ ಬೆಲ್ಲ ಹಾಕೋದಿದ್ರೆ ನೀವು ಅದನ್ನು ಕುದಿಸಿ ನೀರು ಮಾಡಿಕೊಳ್ಳಿ. ನೀರು ಮಾಡಿದ ಬೆಲ್ಲ ಹಾಕಿ. ನಾನು ಹುಡಿ ಬೆಲ್ಲ ಹಾಕುವ ಕಾರಣ ಆ ಥರ ಏನೂ ಮಾಡಲಿಲ್ಲ, ಡೈರೆಕ್ಟಾಗಿ ಅದಕ್ಕೆ ಹಾಕಿದ್ದೇನೆ. ಇದನ್ನೀಗ 2ರಿಂದ 3 ನಿಮಿಷ ಬೆಲ್ಲ ಸರಿಯಾಗಿ ಕರಗುವವರೆಗೆ ಅದನ್ನು ವಿಸ್ಕ್ ಮಾಡಬೇಕು. ಸರಿಯಾಗಿ ಕರಗಬೇಕದು. 2ರಿಂದ 3 ನಿಮಿಷ ಬೇಕಾಗ್ತದೆ. ನಂತರ ಇದಕ್ಕೆ ರವೆಯನ್ನು ಹಾಕಿ. ರವೆ ಯಾವುದೇ ರವೆ ಆದರೂ ತೊಂದರೆ ಇಲ್ಲ. ರವೆ ದೊಡ್ಡ ಆದರೆ ಅದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಒಂದು 2 ಪಲ್ಸ್ ಮೋಡಲ್ಲಿ ತಿರುಗಿಸಿ ಅದನ್ನು ತರಿತರಿಯಾಗಿ ಮಾಡಿ. ಸಣ್ಣ ರವೆ, ಚಿರೋಟಿ ರವೆ ನೀವು ತಗೊಂಡ್ರೆ ಅದನ್ನು ರುಬ್ಬುವ ಅವಶ್ಯಕತೆ ಏನಿಲ್ಲ. ನಾನು ಸ್ವಲ್ಪ ಉಪ್ಪಿಟ್ಟು ಮಾಡೋ ರವೆ ತಗೊಂಡೆ, ಹಾಗಾಗಿ ಒಮ್ಮೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಂಡೆ. ಇದನ್ನು ಈಗ ಒಂದೇ ಸೈಡಿಗೆ ಮಿಕ್ಸ್ ಆಗುವ ಹಾಗೆ ಒಂದು 5 ನಿಮಿಷ ನೀವು ಸರಿಯಾಗಿ ಅದನ್ನು ವಿಸ್ಕ್ ಮಾಡಬೇಕಾಗ್ತದೆ. 5 ನಿಮಿಷ ಮಾಡಲೇಬೇಕಾಗ್ತದೆ, ಯಾಕೆಂದರೆ ರವೆ ನೀರು ಎಳ್ಕೊಳ್ಬೇಕು. ಈಗ 5 ನಿಮಿಷ ಹಾಗೆ ವಿಸ್ಕ್ ಮಾಡಿದ ನಂತರ ರವೆಯನ್ನು ಒಂದು ಅರ್ಧ ಗಂಟೆ ನೀರು ಎಳ್ಕೊಳ್ಳಿಕ್ಕೆ ಬಿಡಿ. ಅಂದರೆ ರವೆ ಮೆತ್ತಗಾಗಬೇಕು. ರವೆ ಮೆತ್ತಗಾಗಲಿಲ್ಲ ಅಂತಾದರೆ ಅದು ತರಿತರಿಯಾಗಿ ಸಿಗ್ತದೆ ನಿಮಗೆ ಕೇಕಲ್ಲಿ. ಅರ್ಧ ಗಂಟೆಯ ನಂತರ ನೀವು ಸೋಡಾ ಹುಡಿ ಹಾಗೂ ಚಕ್ಕೆಯನ್ನು ಹಾಕಿಕೊಳ್ಳಿ. ಯಾಕೆಂದರೆ ಸೋಡಾ ಹುಡಿ ಹಾಗೂ ಚಕ್ಕೆ ಹಾಕಿದ ನಂತರ ಅದನ್ನು ಸೋಡಾ ಹುಡಿ ಹಾಕಿದ ನಂತರ ಇಟ್ಟರೆ ಅದು ಆ್ಯಕ್ಟಿವೇಟ್ ಆಗ್ತದಲ್ಲ, ಆ್ಯಕ್ಟಿವೇಟ್ ಆದ ಸೋಡಾ ಹುಡಿಯನ್ನು ಇಟ್ಟರೆ ಆಮೇಲೆ ಕೇಕ್ ಸರಿಯಾಗಿ ಬರೋದಿಲ್ಲ. ಹಾಗಾಗಿ ಅರ್ಧ ಗಂಟೆ ರವೆಯನ್ನು ಚೆನ್ನಾಗಿ ನೆನೆದ ನಂತರ, 1 ಗಂಟೆ ಆದರೂ ಚಿಂತೆ ಏನಿಲ್ಲ, ಅಲ್ಲಿ ಆ ಕಡೆ ನಿಮ್ಮ ಡ್ರೈ ಫ್ರೂಟ್ಸ್ ನೆನೆಸಿಟ್ಟದ್ದು ಕೂಡ ಕರೆಕ್ಟಾಗಿ ನೆನೀತದೆ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮಿಕ್ಸ್ ಮಾಡಿ ನೋಡಿ, ಅಳತೆ ನೋಡಿಕೊಳ್ಳಿ, ಈ ಅಳತೆಯಲ್ಲಿ ಬೇಕಿದು. ಇದಕ್ಕೀಗ ನಾವು ಮಿಕ್ಸ್ ಮಾಡಿ ಇಟ್ಟಂತಹ ಡ್ರೈ ಫ್ರೂಟ್ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ಳುವ. ಇದು ಆಲ್ಮೋಸ್ಟ್ 1 ಗಂಟೆ ನೆನೆಯಿತು ನನಗೀಗ. ರವೆಯನ್ನು ಅರ್ಧ ಗಂಟೆ ನೆನೆಸುವಷ್ಟೊತ್ತಿಗೆ ಇದು 1 ಗಂಟೆ ನೆನೆಯಿತು. ಅದರಿಂದ ಏನು ತೊಂದರೆ ಏನಾಗೋದಿಲ್ಲ, ಅದು ಒಳ್ಳೆ ಟೇಸ್ಟ್ ಆಗ್ತದೆ. ಈಗ ಇದನ್ನು ಪುನಃ ಒಮ್ಮೆ ಮಿಕ್ಸ್ ಮಾಡಿಕೊಂಡು, ಜಾಸ್ತಿ
ನೀರಿನ ಅಂಶ ಜಾಸ್ತಿ ಆಗಬಾರ್ದು ಇಲ್ಲಿ ಯಾವುದು ಕೂಡ. ಎಲ್ಲ ಕಾಲು ಕಾಲು ಕಪ್ ಹಾಕಿದರೆ ಕರೆಕ್ಟ್ 1 ಕಪ್ಪಿಗೆ ಸರಿಯಾಗ್ತದೆ ಅದು. 1/4 ಕಪ್ಪು ಕಿತ್ತಳೆ ರಸ, 1/4 ಕಪ್ ಹಾಲು, 1/4 ಕಪ್ ಎಣ್ಣೆ, ಅಷ್ಟರಲ್ಲಿ ಇದು ಕರೆಕ್ಟಾಗಿ ಬರ್ತದೆ. ಕಡಿಮೆ ಆಯಿತು ಅಂತ ನಿಮಗೆ ಅನಿಸಿದರೆ, ಸ್ವಲ್ಪ ಗಟ್ಟಿ ಆಯಿತು ಅಂತ ಅನಿಸಿದರೆ ಅದನ್ನು ಒಂದು ಸ್ವಲ್ಪ ಹಾಲು ಜಾಸ್ತಿ ಹಾಕ್ಕೊಳ್ಬೋದು. ಆಗೋದಿಲ್ಲ, ಕರೆಕ್ಟಾಗಿಯೇ ಬರ್ತದೆ ಅದು. ಕಡಿಮೆ ಆಯಿತು ಅಂತ ಅನಿಸಿದರೆ ಒಂದು ಸ್ವಲ್ಪ ಸ್ವಲ್ಪ ಬೇಕಾದಷ್ಟು ಟೀ ಸ್ಪೂನಲ್ಲಿ ಅದನ್ನು ಹಾಕಿಕೊಳ್ಳಿ. ನಾನು ನೋಡಿ ಈ ಥರ ಮೋಲ್ಡ್ ಇಟ್ಕೊಂಡಿದ್ದೇನೆ. ಫಸ್ಟಿಗೆ ನಾನು ಈ ಥರ ಮೋಲ್ಡ್ ಇಟ್ಕೊಂಡೆ, ನನಗದು ಮತ್ತು ಸರಿಯಾಗಿ ಬೇಯಲಿಕ್ಕಿಲ್ಲ ಅಂತ ಅನ್ನಿಸಿ ನಾನು ಅದನ್ನು ನನ್ನ ಮಾಮೂಲು ಇದು ನನ್ನ ಹೊಸ ಮೋಲ್ಡ್, ಇದು ಮಾಮೂಲು ಕುಕ್ಕರ್ನ ಮೋಲ್ಡಿಗೆ ಹಾಕಿದೆ ನಾನು ಅದನ್ನು. ಮತ್ತು ತೆಗೆಯುವಾಗ ಅದು ಕುಕ್ಕರ್ನ ಮೋಲ್ಡಲ್ಲಿತ್ತು. ಈಗ ನಿಮಗೆ ತೋರಿಸುವಾಗ ಮಾತ್ರ ಈ ಸ್ಕ್ವೇರ್ ಮೋಲ್ಡಲ್ಲಿ ಹಾಕಿದ್ದೇನೆ ನಾನು. ಅದನ್ನು ಆಮೇಲೆ ನಾನು ಚೇಂಜ್ ಮಾಡಿದೆ. ಇದಕ್ಕೆ ನೋಡಿ ಕರೆಕ್ಟಾಗಿ ಡಸ್ಟಿಂಗ್ ಕೂಡ ಮಾಡಿಕೊಳ್ಬೋದು ನೀವು. ನಾನು ಮೈದಾ ಉಪಯೋಗಿಸಿದ ಕಾರಣ ಎಣ್ಣೆ ಹಾಕಿ ಅದನ್ನು ಪಸೆ ಮಾಡಿದೆ. ಈಗ ಮೋಲ್ಡಿಗೆ ನೀವೇನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀರಿ ಆ ಎಲ್ಲ ಮಿಕ್ಸ್ಚರನ್ನು, ಅಂದರೆ ಮಿಕ್ಸ್ ಮಾಡಿದಂತಹ ರವೆಯನ್ನು ಅದಕ್ಕೆ ಹಾಕ್ಕೊಳ್ಳಿ. ಮೇಲಿಂದ ಪುನಃ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ನೀವು ಎಷ್ಟು ಡ್ರೈ ಫ್ರೂಟ್ಸ್ ತಗೊಳ್ತೀರಿ ಅಷ್ಟದು ರುಚಿಯಾಗಿರ್ತದೆ. ನಾನು ಎಲ್ಲ ಕೂಡ 2 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೆ. ಅಂದರೆ 1 ಟೇಬಲ್ ಸ್ಪೂನ್ ಆಗ ಆರೆಂಜ್ ರಸದಲ್ಲಿ, ಅಂದರೆ ಕಿತ್ತಳೆಯ ರಸದಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ದೆ. ಈಗ 1 ಸ್ಪೂನನ್ನು ಈಗ ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ. ಇದು ಹಾಕಿದಷ್ಟು ಕಲರ್ಫುಲ್ಲಾಗಿ ಹಾಗೆ ಚೆನ್ನಾಗಿ ಕಾಣ್ತದೆ. ಮೇಲಿಂದ ಎಷ್ಟು ಹಾಕ್ತೀರೋ ಅಷ್ಟು ಎಲ್ಲವನ್ನು ಕೂಡ ಹಾಕಿದೆ ನಾನು. ರೈಸಿನ್ಸು, ದ್ರಾಕ್ಷೆ, ಟೂಟಿ ಫ್ರೂಟಿ, ಗೋಡಂಬಿ, ಬಾದಾಮಿ, ಚೆರಿ ಎಲ್ಲವನ್ನು ಕೂಡ ಮೇಲಿಂದ ಹಾಕಿದೆ ನಾನು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ನಿಮಗೆ ಬೇಕಾದಷ್ಟು ಹಾಕ್ಕೊಂಡು. ಮಕ್ಕಳಿಗೆ ಇಷ್ಟ ಆಗ್ತದೆ ಅದು. ಖಂಡಿತ ಒಮ್ಮೆ ಇದನ್ನು ಟ್ರೈ ಮಾಡಿ ನನಗೆ ಟೇಸ್ಟ್ ಹೇಗಾಯಿತು ಅಂತೇಳಿ ಹೇಳಬೇಕು. ಈ ಸತಿ ಕ್ರಿಸ್ಮಸ್ ಟೈಮಲ್ಲಿ, ಕ್ರಿಸ್ಮಸ್ಸಿಗೆ ಪ್ಲಮ್ ಕೇಕ್ ಅಂದರೆ ಭಾರಿ ಫೇಮಸ್ ಅದು. ಎಲ್ಲ ಡ್ರೈ ಫ್ರೂಟನ್ನು ಹಾಕಿದ ನಂತರ ಒಮ್ಮೆ ಅದನ್ನು ಸ್ವಲ್ಪ ಟ್ಯಾಪ್ ಮಾಡಿದ ನಂತರ ಪ್ರೀ ಹೀಟ್ ಮಾಡಿದ ಕುಕ್ಕರ್ ಅಥವಾ ಓವೆನ್ ಇದ್ದರೆ ಓವೆನಲ್ಲಿ ಎಷ್ಟು ಹೊತ್ತು ಬೇಕಾಗ್ತದೆ ನನಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಕುಕ್ಕರಲ್ಲೇ ಮಾಡಿದೆ, ನನ್ನ ಹತ್ರ ಓವೆನ್ ಇಲ್ಲ. ಕುಕ್ಕರಲ್ಲಿ ಅದನ್ನು ನೀಟಾಗಿ ನೋಡಿ, ಗ್ಯಾಸ್ಕೆಟ್ ಇಲ್ಲದೇ ಅದನ್ನು ಬೇಯಿಸ್ಕೊಳ್ಬೇಕು. ಈ ಥರ ಇಟ್ಕೊಂಡು ಕಾಲು ಗಂಟೆ ದೊಡ್ಡ ಉರಿಯಲ್ಲೇ ಬೇಯಿಸಿ, ಆಮೇಲೆ ಉರಿ ಸಣ್ಣ ಮಾಡಿ ಒಂದು 20ರಿಂದ 25 ನಿಮಿಷ, ಅಂದರೆ ಫಸ್ಟಿಗೆ ಕಾಲು ಗಂಟೆ ಅದು ಸರಿಯಾಗಿ ಬಿಸಿ ಆಗಲಿಕ್ಕೆ ಪ್ರೀ ಹೀಟಾಗಿ 10 ನಿಮಿಷ ಆಗಿರಬೇಕು. 10 ನಿಮಿಷ ಆದ ನಂತರ ಕಾಲು ಗಂಟೆ ದೊಡ್ಡ ಉರಿಯಲ್ಲಿ, ಆಮೇಲೆ ಉರಿ ಸಣ್ಣ ಮಾಡಿ 20ರಿಂದ 25 ನಿಮಿಷ ಬೇಯಿಸಿದರೆ ನಿಮ್ಮ ರುಚಿಯಾದ ಪ್ಲಮ್ ಕೇಕ್ ರೆಡಿ ಆಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಹೇಗಾಯಿತು ಅಂತೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.